ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ನಾನು ಸ್ಟುಡಿಯೋ ಒಳಗೆ ಬಂದಿದ್ದೀನಿ. ನನ್ನ ಮಾಸ್ಕ್ ಅನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಅದರ್ವೈಸ್ ಎಲ್ಲ ಟೈಮಲ್ಲೂ ಕೂಡ ಮಾಸ್ಕ್ ಅನ್ನು ಹಾಕೊಂಡಿರ್ತೀನಿ. ಸರ್ಕಾರದ ಗೈಡ್ ಲೈನ್ಸ್ ತಪ್ಪದೆ ಫಾಲೋ ಮಾಡ್ತಾ ಇದ್ದೀನಿ. ನೀವು ಕೂಡ ತಪ್ಪದೆ ಫಾಲೋ ಮಾಡಿ. ವೆಲ್ ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಸ್ಯಾಟಲೈಟ್ ಫೋನ್ ಬಳಕೆ ಬಗ್ಗೆ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ವಿಧಾನಸಭೆ ಕಲಾಪದಲ್ಲೇ ಸ್ಫೋಟಕ ಮಾಹಿತಿಯನ್ನ ಹೊರಹಾಕಿದ್ದಾರೆ. ಸ್ಯಾಟಲೈಟ್ ಫೋನ್ ಬಗ್ಗೆ ಕಾಂಗ್ರೆಸ್ ನಾಯಕ ಖಾದರ್ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಆರ್ಗ ಜ್ಞಾನೇಂದ್ರ, ರಾಜ್ಯದಲ್ಲಿ 220 ಸ್ಯಾಟಲೈಟ್ ಫೋನ್ಗಳು ಬಳಕೆಯಾಗ್ತಿವೆ. ಇಲ್ಲಿಂದಲೇ ಅಂತಾರಾಷ್ಟ್ರೀಯ ಮಟ್ಟದ ಕರೆಗಳು ಹೋಗ್ತಾ ಇವೆ. ಈ ಸಂಬಂಧ ಕೇಂದ್ರ ಗುಪ್ತಚರ ಇಲಾಖೆ ಸಂಪರ್ಕದಲ್ಲಿದ್ದೇವೆ. ಶಂಕಿತರ ಮೇಲೆ ನಮ್ಮ ಪೊಲೀಸರು ಕಣ್ಣಿಟ್ಟಿದ್ದಾರೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಾಧ್ಯಮದಲ್ಲಿ ಪರಿಶೀಲನೆ ಮಾಡಿ ನೋಡಿದ್ದೇನೆ. 2011ರ ಮುಂಬೈ ಭಯೋತ್ಪಾದನಾ ದಾಳಿಯ ನಂತರ ರಾಜ್ಯದಲ್ಲಿ 220 ಸ್ಯಾಟಲೈಟ್ ಫೋನ್ ಅನ್ನು ಬಳಕೆ ಮಾಡಲಾಗ್ತಾ ಇದೆ ಅಂತ ಇದೀಗ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಸಭೆಯಲ್ಲಿ ಮಹತ್ವದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ಫೋನ್ಗಳು ಬಳಕೆ ಆಗ್ತಾ ಇದ್ದು ಇಲ್ಲಿಂದಲೇ ಅಂತಾರಾಷ್ಟ್ರೀಯ ಮಟ್ಟದ ಕರೆಗಳು ಕೂಡ ಹೋಗ್ತಾ ಇದೆ. ಈ ಸಂಬಂಧ ಕೇಂದ್ರ ಗುಪ್ತಚರ ಇಲಾಖೆಯೊಂದಿಗೆ ನಾವು ಸಂಪರ್ಕದಲ್ಲಿದ್ದೇವೆ. ಶಂಕಿತರ ಮೇಲೆ ನಮ್ಮ ಪೊಲೀಸರು ಕಣ್ಣಿಟ್ಟಿದ್ದಾರೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮಾಹಿತಿಗಳು ಸಂಗ್ರಹ ಆಗಿದೆ. 2021ರಲ್ಲಿ ಫೇಸ್ಬುಕ್ ಯುವತಿಗೆ ಮಿಲಿಟರಿ ಸೀಕ್ರೆಟ್ ರವಾನೆ ಮಾಡಿದ್ದ ಆರೋಪದಲ್ಲಿ ಜಿತೇಂದರ್ ಸಿಂಗ್ಗೆ ಸಿಸಿಬಿ ಪೊಲೀಸರು ಫುಲ್ ಡ್ರಿಲ್ ಮಾಡ್ತಿದ್ದಾರೆ. ಖಾಕಿ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಯಲಾಗ್ತಾ ಇದ್ದು, ಶಂಕಿತ ಗೂಢಾಚಾರಿ ಕರಾಚಿ ಇಂಟೆಲಿಜೆನ್ಸ್ ಆಪರೇಟರ್ ಜೊತೆ ನಂಟು ಹೊಂದಿದ್ದನಂತೆ. ವಾಟ್ಸ್ಆಪ್ ಮೂಲಕವೇ ಸಂಪರ್ಕ ಸಾಧಿಸ್ತಾ ಇದ್ದ ಆರೋಪಿ ಜಿತೇಂದರ್ ಸಿಂಗ್ ಸೇನಾ ಫೋಟೋ ಮತ್ತು ಮಾಹಿತಿ ರವಾನೆ ಮಾಡ್ತಿದ್ದಂತೆ. ಪೊಲೀಸರ ವಿಚಾರಣೆ ವೇಳೆ ಪಾಕಿಸ್ತಾನ ಐಪಿ ವಿಳಾಸ ಇದ್ದ ಮೊಬೈಲ್ ಬಗ್ಗೆಯೂ ಮಾಹಿತಿಯನ್ನ ನೀಡಿದ್ದಾನೆ. ಈ ಬಗ್ಗೆ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಅನುದಾನ ನೀಡುವ ವಿಚಾರವಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬಿಜೆಪಿ ಶಾಸಕರೇ ಗರಂ ಆಗಿದ್ದಾರೆ. ಎಲ್ಲಾ ಕ್ಷೇತ್ರಕ್ಕೆ ಅನುದಾನ ಸರಿಯಾಗಿ ಬಿಡುಗಡೆ ಆಗ್ತಾ ಇಲ್ಲ ಅಂತ ಸಿಎಂ ಮುಂದೆಯೇ ಅಸಮಾಧಾನ ಹೊರಹಾಕಿದ್ದಾರೆ. ಶಾಸಕರು ಏನ್ ಮಾಡ್ತಿದ್ದೀರಿ ಅಂತ ಕ್ಷೇತ್ರದ ಜನರೇ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಜನರಿಗೆ ಉತ್ತರ ನೀಡೋದೇ ಕಷ್ಟ ಆಗ್ತಾ ಇದೆ. ಹೀಗಾಗಿ ನಮ್ಮ ಕ್ಷೇತ್ರದ ಅನುದಾನವನ್ನ ನೀಡಿ ಅಂತ ಬಹುತೇಕ ಎಲ್ಲಾ ಶಾಸಕರು ಬೇಡಿಕೆ ಇಟ್ಟಿದ್ದಾರೆ. ಈ ವೇಳೆ ಸಿಎಂ ಪರ ಬ್ಯಾಟಿಂಗ್ ಮಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್, ನಿಮ್ಮೆಲ್ಲರ ಬೇಡಿಕೆಗಳನ್ನ ಸಿಎಂ ಈಡೇರಿಸುತ್ತಾರೆ, ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಸಮಾಧಾನ ಮಾಡಿದ್ದಾರೆ. ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಸೋಂಕಿನ ಸಂಖ್ಯೆ ಕಡಿಮೆಯಾಗ್ತಾ ಇದೆ. ಹೀಗಾಗಿ ಚಿತ್ರಮಂದಿರಗಳಲ್ಲಿ 100% ಸೀಟ್ ಭರ್ತಿಗೆ ಅವಕಾಶ ನೀಡುವಂತೆ ನಿರ್ಮಾಪಕರು ಮನವಿ ಮಾಡಿದ್ದಾರೆ. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಭೇಟಿ ಮಾಡಿದ ನಿರ್ಮಾಪಕರು 100% ಸೀಟು ಭರ್ತಿಗೆ ಅವಕಾಶ ನೀಡದೇ ಇರೋದ್ರಿಂದ ನಿರ್ಮಾಪಕರಿಗೆ ತುಂಬಾ ಸಮಸ್ಯೆಗಳಾಗ್ತಾ ಇದೆ. ಸಾಲು ಸಾಲು ಚಿತ್ರಗಳು ಬಿಡುಗಡೆಗೆ ಸಿದ್ಧವಾಗಿವೆ. ಹಾಗಾಗಿ ಪೂರ್ಣ ಪ್ರಮಾಣದ ಸೀಟು ಭರ್ತಿಗೆ ಅವಕಾಶ ನೀಡುವಂತೆ ಮನವಿ ಮಾಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರೋ ಸಚಿವ ಸುಧಾಕರ್, ತಾಂತ್ರಿಕ ಸಲಹಾ ಸಮಿತಿ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡುವುದಾಗಿ ಹೇಳಿದ್ದಾರೆ. ಈಗ ಚಿತ್ರ ನಿರ್ಮಾಪಕರು, ಚಲನಚಿತ್ರ ನಿರ್ಮಾಪಕರು ಮತ್ತು ಪ್ರದರ್ಶಕರು ಇವರು ಬಂದು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಕೂಡ ಮೊನ್ನೆ ಕಳೆದ ವಾರ ಭೇಟಿಯಾಗಿದ್ದರು. ಇವತ್ತು ನನ್ನ ಜೊತೆ ಮತ್ತೆ ಭೇಟಿಯಾಗಿ ಆದಷ್ಟು ಶೀಘ್ರದಲ್ಲಿ 100% ನಮಗೆ ಅನುಮತಿಯನ್ನು ಕೊಡಬೇಕು ಅಂತ ಅವರು ಮನವಿಯನ್ನು ಮಾಡಿದ್ದಾರೆ. ನಾವು ಚಲನಚಿತ್ರ ಮಂದಿರಗಳಿಗೆ ಮತ್ತು ಅವರಿಗೆಲ್ಲ ಕೂಡ ಸಹಕಾರ ಕೊಡಬೇಕು ಅಂತ ಸರ್ಕಾರದ ಉದ್ದೇಶ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದೆ. ನಾವು ಈಗಾಗಲೇ 10 ದಿನದ ಹಿಂದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅವ್ರ ಹತ್ರ ನಮ್ಮ ಕಷ್ಟ ಸುಖಗಳನ್ನ ನಾವು ಕೇಳ್ಕೊಂಡಿದ್ದೋ. ಅವರು ಕೂಡಲೇ ಅದಕ್ಕೆ ಸ್ಪಂದಿಸಿ ಮಾನ್ಯ ಸಚಿವರಾದ ಆರೋಗ್ಯ ಸಚಿವರಾದ ಸುಧಾಕರ್ ಸರ್ ಅವರ ಜೊತೆಯಲ್ಲಿ ಕೂರಿಸ್ಕೊಂಡು ಪೂರಕವಾದ ಒಂದು ವಾತಾವರಣ ಇರೋದರಿಂದ ಖಂಡಿತ ಚಿತ್ರರಂಗಕ್ಕೆ ಏನಾದರೂ ಒಂದು ನಾವು ಈ ಸಲ ಮಾಡಿಕೊಡ್ಬೇಕು, ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತಂತ ಹೇಳಿ ಅವರು ಕೂಡ ಕೂಡಲೇ ಸ್ಪಂದನೆ ಮಾಡಿದ್ರಿಂದ ಸುಧಾಕರ್ ಸರ್ ಅವರು 10 ದಿನದಿಂದ ಇದ್ರ ಬಗ್ಗೆ ತುಂಬ ಚರ್ಚೆಗಳನ್ನ ಮಾಡಿ ಟೆಕ್ನಿಕಲ್ ಟೀಮ್ ಜೊತೆ ಆಗಲಿ BBMP ಅವ್ರ ಜೊತೆ ಎಲ್ಲರ ಜೊತೆನೂ ಸೇರಿಕೊಂಡು ಚರ್ಚೆ ಮಾಡಿ ಒಂದು ಅಂತಿಮ ಘಟ್ಟಕ್ಕೆ ಬಂದಿದ್ದಾರೆ. ಇನ್ನೊಂದು 2 ರಿಂದ 3 ದಿನದಲ್ಲಿ ಇದನ್ನು ತುಂಬ ಒಳ್ಳೆಯ ರೀತಿಯಿಂದ ಒಳ್ಳೆಯ ನ್ಯೂಸನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೊರೋನಾದಿಂದ ಹೈರಾಣಾಗಿರೋ ರಾಜ್ಯದ ಜನರಿಗೆ ಬಿಗ್ ರಿಲೀಫ್ ಸಿಗೋ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಮತ್ತಷ್ಟು ಅನ್ಲಾಕ್ ಆಗೋ ಸುಳಿವು ಸಿಕ್ಕಿದ್ದು ಶೀಘ್ರದಲ್ಲೇ ಸರ್ಕಾರದ ಮಟ್ಟದಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಈ ವೇಳೆ ಸ್ವಿಮ್ಮಿಂಗ್ ಪೂಲ್, ಪಬ್, ಕ್ಲಬ್ ಓಪನ್ ಮಾಡುವ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ.
ಕಳೆದ 60 ದಿನಗಳಿಂದ ಕೋವಿಡ್ ಸೋಂಕಿನ ಸಂಖ್ಯೆ ಕಡಿಮೆಯಾಗಿದೆ. ಲಾಕ್ಡೌನ್ ತೆರವು ಆದ ಬಳಿಕ 90% ಚಟುವಟಿಕೆ ಶುರುವಾಗಿದೆ. ಉಳಿದ ಕೆಲವು ಉದ್ಯಮಗಳಿಗೂ 100% ಅನ್ಲಾಕ್ ಮಾಡೋದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ಕೊರೋನಾ ಸೋಂಕು ಕಡಿಮೆ ಆಗ್ತಿದೆ ಅನ್ನೋ ಹೊತ್ತಲ್ಲೇ ಬೆಂಗಳೂರಿನ ಯಲಹಂಕದಲ್ಲಿ ಬಿಎಸ್ಎಫ್ ಕ್ಯಾಂಪ್ನಲ್ಲಿ ಕೊರೋನಾ ಕೇಕೆ ಹಾಕ್ತಾ ಇದೆ. 51 ಯೋಧರಿಗೆ ಕೊರೋನಾ ಸೋಂಕು ತಗುಲಿರೋದು ಪತ್ತೆಯಾಗಿದೆ. ಸೆಪ್ಟೆಂಬರ್ 11ರಂದು ಮೇಘಾಲಯದ ಶಿಂಗೌನ್ನಿಂದ ಬಹುತೇಕ ಯೋಧರು ವಾಪಸ್ ಆಗಿದ್ರು. ಹೀಗಾಗಿ 683 ಯೋಧರನ್ನ ಕೊರೋನಾ ಟೆಸ್ಟ್ಗೆ ಒಳಪಡಿಸಲಾಗಿತ್ತು. ಇದರಲ್ಲಿ 51 ಯೋಧರಿಗೆ ಕೊರೋನಾ ಪತ್ತೆಯಾಗಿದೆ. ಸದ್ಯ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಯೋಧರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದ್ದು, ಬಿಎಸ್ಎಫ್ ಕ್ಯಾಂಪ್ ಅನ್ನ ಕಂಟೈನ್ಮೆಂಟ್ ಮಾಡಲಾಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದ ಆರ್ಎಸ್ ದೊಡ್ಡಿ ಮೊರಾರ್ಜಿ ಶಾಲೆ ವಿದ್ಯಾರ್ಥಿಗಳಿಗೆ ಹೆಮ್ಮಾರಿ ಕೊರೋನಾ ಬೆನ್ನೇರಿದೆ. ವಸತಿ ಶಾಲೆಯಲ್ಲಿದ್ದ 3 ವಿದ್ಯಾರ್ಥಿಗಳಿಗೆ ಶೀತ, ಕೆಮ್ಮು, ಜ್ವರ ಕಾಣಿಸಿಕೊಂಡ ಹಿನ್ನೆಲೆ ಕೋವಿಡ್ ಟೆಸ್ಟ್ ಮಾಡಲಾಗಿತ್ತು. ಇದೀಗ 3 ವಿದ್ಯಾರ್ಥಿಗಳಿಗೆ ರಿಪೋರ್ಟ್ ಬಂದಿದ್ದು ಕೊರೋನಾ ಸೋಂಕು ತಗುಲಿರೋದು ದೃಢಪಟ್ಟಿದೆ. ಹೀಗಾಗಿ ಇತರೆ ವಿದ್ಯಾರ್ಥಿಗಳು ಕೋವಿಡ್ಗೆ ಟೆಸ್ಟ್ಗೆ ಮುಂದಾಗಲು ಕೂಡ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ಖಾಸಗಿ ಶಾಲೆಗಳು ಒಗ್ಗಟ್ಟಾಗಿ ನಿಂತಿವೆ. ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ನಾಳೆ ಬೃಹತ್ ಪ್ರತಿಭಟನೆ ನಡೆಸಲು ನಿರ್ಧರಿಸಿದ್ದು, ಸುಮಾರು 6,000ಕ್ಕೂ ಹೆಚ್ಚು ಶಿಕ್ಷಕರು, ಸಿಬ್ಬಂದಿ ಭಾಗಿಯಾಗಲಿದ್ದಾರೆ. ರುಕ್ಸಾ ಕರ್ನಾಟಕ ಖಾಸಗಿ ಶಾಲೆಗಳ ಒಕ್ಕೂಟ ಹಾಗೂ ಕಲ್ಯಾಣ ಕರ್ನಾಟಕ ಖಾಸಗಿ ಶಾಲೆ ಒಕ್ಕೂಟ ಜಂಟಿಯಾಗಿ ಪ್ರತಿಭಟನೆ ನಡೆಸಲಿವೆ. 1995ರ ನಂತರ ಕನ್ನಡ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸುವುದು, ಶಾಲೆಗಳ ಮೇಲೆ ಬಿಇಒ, ಡಿಡಿಪಿಐ ಕಿರುಕುಳಕ್ಕೆ ಕಡಿವಾಣ ಹಾಕಬೇಕು. ಹಾಗೆಯೇ ಸ್ಥಗಿತಗೊಂಡಿರುವ ಆರ್ಟಿಇ ಅನುಷ್ಠಾನ ಮತ್ತೆ ಪುನರ್ ಆರಂಭಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಶಾಸಕ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಗುಲ ಧ್ವಂಸ ವಿಚಾರದಲ್ಲಿ ಕಾಂಗ್ರೆಸ್ ಬಣ್ಣ ಬಯಲಾಗ್ತಾ ಇದೆ. ದೇಗುಲ ತೆರವು ಸಂಬಂಧ ನಮ್ಮ ಸರ್ಕಾರ ತರ್ತಾ ಇರುವ ಮಸೂದೆಯನ್ನ ಕಾಂಗ್ರೆಸ್ನವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಹಿಂದೆಯೂ ಹಿಂದೂ ಪರ ಇರಲಿಲ್ಲ, ಈಗಲೂ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ. ದೇವಸ್ಥಾನ ಒಡೆದಿದ್ದು ತಪ್ಪು ಅಂತ ಹೇಳಿ ವಕಾಲತ್ತು ವಹಿಸಿದ್ದಂಥ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಾರ್ಟಿ ದೇವಸ್ಥಾನ ತೆರವುಗೊಳಿಸಿದ್ರ ವಿರುದ್ಧ ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರೊಟೆಸ್ಟ್ ಮಾಡಿದ್ರು. ಇಷ್ಟು ಬೇಗ ಅವ್ರ ಬಣ್ಣ ಬದಲಾಗ್ಬಿಡ್ತಾ ಈಗ ಈ ಮಸೂದೆಯ ಬಗ್ಗೆ ಪ್ರಶ್ನಿಸ್ತಾ ಇದ್ದಾರೆ. ಈ ಮಸೂದೆಯನ್ನು ಪ್ರಶ್ನಿಸ್ತಿರೋದ್ರಿಂದ ಅವರಿಗೆ ಅರ್ಥ ಆಗುತ್ತೆ ಅವ್ರದ್ದು ಸೋಗಲಾಡಿತನ. ಅವ್ರ ಹಿಂದೆಯೂ ಹಿಂದುತ್ವದ ಪರ, ಹಿಂದೂಗಳ ಪರ ಇರಲಿಲ್ಲ, ಈಗಲೂ ಇಲ್ಲ. ಬಿಜೆಪಿ ಸರ್ಕಾರದ ಮೇಲೆ ಆರೋಪ ಹೊರಿಸಲಿಕ್ಕೆ ಒಂದು ಅವಕಾಶ ಅಂತ ಅಂದ್ಕೊಂಡು ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ರು ಅಂತ ನಾನು ಭಾವಿಸ್ತೇನೆ. ಕಾಂಗ್ರೆಸ್ ಹೋರಾಟ ನಾಟಕೀಯವಾದದ್ದು, ಡ್ರಾಮಾ ಅನ್ನೋದು ಸ್ಪಷ್ಟ ಆಗುತ್ತೆ. ಅವರು ಡ್ರಾಮಾ ಅಂತ ಅನ್ನೋದು ಅಲ್ಲದೆ ಇದ್ರೆ ಈಗ ಯಾಕೆ ಮಸೂದೆಯನ್ನು ವಿರೋಧಿಸ್ತಾ ಇದ್ದಾರೆ ಅನ್ನೋದನ್ನು ಅವರು ಉತ್ತರಿಸಬೇಕಾದ ಅವಶ್ಯಕತೆ ಇದೆ, ಉತ್ತರಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಬೆಂಗಳೂರಿನ ಬ್ಯಾಡರಹಳ್ಳಿಯ 5 ಆತ್ಮಹತ್ಯೆ ಕೇಸ್ ತನಿಖೆ ಚುರುಕುಗೊಂಡಿದೆ. ಮೃತರ ಮೊಬೈಲ್ ರಿಟ್ರೀವ್ಗೆ ಕಳಿಸಿದ್ದಾರೆ. ಅಲ್ಲದೆ ಶಂಕರ್ ಹಾಗೂ ಆತನ ಅಳಿಯಂದಿರ ನಂಬರ್ ಸಿಡಿಆರ್ ಸಹ ಪರಿಶೀಲನೆ ನಡೆಸುತ್ತಿದ್ದಾರೆ. ಡೆತ್ ನೋಟ್ನಲ್ಲಿರುವ ಆರೋಪಗಳನ್ನು ಶಂಕರ್ ಅಲ್ಲಗೆಳೆದಿರೋದ್ರಿಂದ ಮತ್ತೆ ವಿಚಾರಣೆ ನಡೆಸೋದಕ್ಕೆ ಪೊಲೀಸರು ಸಿದ್ಧತೆ ನಡೆಸುತ್ತಿದ್ದಾರೆ. ಶಂಕರ್ ಮನೆಯಲ್ಲಿ ವಶಕ್ಕೆ ಪಡೆದಿದ್ದ ಪೆನ್ಡ್ರೈವ್, ಲ್ಯಾಪ್ಟಾಪ್ ಪರಿಶೀಲನೆ ನಡೆಸಲಾಗ್ತಾ ಇದೆ. ಮರಣೋತ್ತರ ಪರೀಕ್ಷೆ ವರದಿ ಬಂದ ಬಳಿಕ ಶಂಕರ್ ವಿಚಾರಣೆ ಮಾಡಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ರಾಜ್ಯದಲ್ಲಿ ಲೈಂಗಿಕ ಕಿರುಕುಳ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಯುವತಿಗೆ ಕೆಲಸ ಕೊಡಿಸಿದ್ದ ಖದೀಮನೊಬ್ಬ ಆಕೆಯನ್ನ ಬೇರೆ ಊರುಗಳಿಗೆ ಕರೆದೊಯ್ದು ಅತ್ಯಾಚಾರ ನಡೆಸಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ. ದಾವಣಗೆರೆಯ ಇನ್ಶೂರೆನ್ಸ್ ಕಂಪನಿಯೊಂದರಲ್ಲಿ ಮ್ಯಾನೇಜರ್ ಆಗಿದ್ದ ಕಿರಣ್ ಯುವತಿಗೆ ಕೆಲಸ ಕೊಡಿಸಿದ್ನಂತೆ. ಇದೇ ಸಲುಗೆಯನ್ನ ಬೇರೆ ಊರುಗಳಿಗೆ ಕರೆದೊಯ್ದು ಅತ್ಯಾಚಾರ ನಡೆಸಿದ್ದಾನೆ ಅಂತ ಆರೋಪಿಸಲಾಗಿದೆ. ಈ ಸಂಬಂಧ ದೂರು ನೀಡಲು ಹೋದಾಗ ಸಿಪಿಐ ಗುರು ಬಸವರಾಜು ಯುವತಿಗೆ ನಿಂದಿಸಿದ್ದಾರಂತೆ. ಈ ಮಧ್ಯೆ 2 ತಿಂಗಳ ಹಿಂದೆ ಇದೇ ಕಿರಣ್ ಹನಿ ಟ್ರ್ಯಾಪ್ ದೂರು ದಾಖಲಿಸಿದ್ದ. ಹನಿ ಟ್ರ್ಯಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ದೂರಿನ ಮೇರೆಗೆ ಇದೇ ಯುವತಿಯ ತಂದೆಯನ್ನ ಪೊಲೀಸರು ಬಂಧಿಸಿದ್ರು. ಇದೀಗ ಬೇಲ್ ಮೇಲೆ ಯುವತಿ ತಂದೆ ಬಿಡುಗಡೆಯಾಗ್ತಾ ಇದ್ರಂತೆ ಅತ್ಯಾಚಾರದ ದೂರು ದಾಖಲಿಸ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಟವರ್ ಎಕ್ಸ್ಚೇಂಜ್ ಅನ್ನೋ ಟ್ರೇಡಿಂಗ್ ಆಪ್ ಮೂಲಕ 16 ಕೋಟಿ ಹಣ ಹೂಡಿದವರಿಗೆ ಪಂಗನಾಮ ಬಿದ್ದಿದೆ. ಕ್ರಿಪ್ಟೋ ಕರೆನ್ಸಿಗಳಾದ ಬಿಟ್ಕಾಯಿನ್,
XRP ಸೇರಿದಂತೆ ವಿವಿಧ ಕರೆನ್ಸಿಗಳ ಖರೀದಿಗೆ ಟವರ್ ಎಕ್ಸ್ಚೇಂಜ್ ಆಪ್ ಬಳಕೆ ಮಾಡಲಾಗುತ್ತೆ. ಈ ಆಪ್ ಮೇಲೆ ಹಣ ಹೂಡಿಕೆ ಮಾಡಿದವರಿಗೆ ಬಿಗ್ ಶಾಕ್ ಎದುರಾಗಿದೆ. ತಾವು ಹೂಡಿಕೆ ಮಾಡಿದ್ದ ಹಣವನ್ನ ವಾಪಸ್ ಪಡೆಯೋದಕ್ಕೆ ಪರದಾಡ್ತಾ ಇದ್ದು ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಈ ಆಪ್ ಸಿಗಲ್ಲ. ಇದರಿಂದಾಗಿ ಹಣ ಹಾಕದವರು ವಾಪಸ್ ಪಡೆಯೋದು ಹೇಗೆ ಅಂತ ಗೊತ್ತಾಗದೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು 30-40 ಕೋಟಿ ಅಷ್ಟು ಹಣವನ್ನು ಈ ಆ್ಯಪ್ನಲ್ಲಿ ಹೂಡಿದ್ದಾರೆ. ಕಳೆದ 5-6 ದಿನಗಳಿಂದ ಗೂಗಲ್ ಪ್ಲೇ ಸ್ಟೋರಿಂದ ಈ ಆ್ಯಪ್ ನಾಪತ್ತೆಯಾಗಿದೆ. ಹೀಗಾಗಿ ಹಣ ಹೂಡಿದವರಿಗೆ ಈಗ ಸ್ವಲ್ಪ ಆತಂಕ ಶುರುವಾಗಿದೆ. ನಮ್ಮ ಹಣಕ್ಕೆ ಯಾರು ಜವಾಬ್ದಾರಿ ಅಂತ ಶೀಘ್ರದಲ್ಲಿ ಹಣ ಹೂಡಿ ಆಮೇಲೆ ಅದಕ್ಕೆ ದುಪ್ಪಟ್ಟು ಹಣ ಗಳಿಸುವ ಒಂದು ಜಾಲ ಈಗ ಮೊದಲಿಂದಲೂ ಇದೆ. ಜನ ಎಷ್ಟು ಹೇಳಿದ್ರು ಅದ್ರ ಬಗ್ಗೆ ಕೇಳ್ತಾರೆ. ಹಣದ ಆಸೆಗೆ, ಹಣ ದ್ವಿಗುಣದ ಆಸೆಗೆ ಬಲಿ ಬಿದ್ದು ಈ ರೀತಿ ಈ ವಂಚನೆ ಇದರಲ್ಲಿ ಹಣ ಹೂಡ್ತಾ ಇದ್ದಾರೆ. ಆ ಮೂಲವನ್ನು SP ಅವರು ಪತ್ತೆ ಹಚ್ಚಿದಾಗ ಹೇಳಿದ್ದಾರೆ. ಆದಷ್ಟು ಬೇಗ ಹಣ ಹೂಡಿದವರಿಗೆ ವಾಪಸ್ ಬಂದರೆ ಅವರಿಗೊಂದು ಅನುಕೂಲ. ಇಲ್ಲದಿದ್ದರೆ ಮತ್ತೊಂದು ಸರಿ ಇದು ಟೋಪಿ ಕಂಪ್ನಿಗೆ ಜನ ಬಲಿಯಾಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ದೇಶ ಬದಲಾಗ್ತಿದೆ, ಭಾಷೆ ಜೊತೆಗೆ ವೇಷಭೂಷಣವೂ ಬದಲಾಗಿದೆ. ಆದರೆ ಜನರ ಮೂಢನಂಬಿಕೆಗಳು ಮಾತ್ರ ಇನ್ನೂ ಬದಲಾಗಿಲ್ಲ. ಅಸ್ಪೃಶ್ಯತೆ ಅನ್ನೋ ಪಿಡುಗನ್ನ ಇನ್ನೂ ಮೈಗಂಟಿಸಿಕೊಂಡು ಓಡಾಡ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಮಿಯಾಪುರದಲ್ಲಿ ಮಗುವೊಂದು ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ಗ್ರಾಮಸ್ಥರು ದಂಡ ಹಾಕಿದ್ದಾರೆ. ಸೆಪ್ಟೆಂಬರ್ 4ರಂದು ಮಗುವಿನ ಹುಟ್ಟುಹಬ್ಬ ಇದ್ದಿದ್ದರಿಂದ ಊರಿನ ಆಂಜನೇಯ ದೇವಸ್ಥಾನಕ್ಕೆ ಹೋಗಿತ್ತು. ಈ ಸುದ್ದಿ ಗೊತ್ತಾಗ್ತಿದ್ದಂತೆ ಗ್ರಾಮದ ಸವರ್ಣೀಯರು 11,000 ದಂಡ ಹಾಕಿದ್ರು. ಈ ಸಂಬಂಧ ಗ್ರಾಮಕ್ಕೆ ಭೇಟಿ ನೀಡಿದ ಕೊಪ್ಪಳ SP ಹಾಗೂ ತಹಶೀಲ್ದಾರ್ ಇಂಥ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ನೀಡಿದ್ದಾರೆ. ಕಾಲದ ಸಹಿತ ಯಮ ಕುಬೇರದಿಕ್ಕ ಪಾಲಜನಕ್ಕೆ ಕಪಿ ಕೋಬಿದ ಕೈಸಕ್ಕೆ ಕಾಣಿ ನಾಸೈ ರೋಗ ಹರಿಸಮುಖೀರ ಜಗತ್ ನಿರಂತರ ಹನುಮಂತವಿ ಸಂಕಟಲ್ಲಿ ಹನುಮಾನ್ ತುಡಾವೈ ಮನಕುಸಾಯಿ ಕೃಪಾಕರೋ ಗುರುದೇವಕಿ ನಾಯಿ ಜೋಶದ ಶಾಸಕ ಸತೀಶ್ ರೆಡ್ಡಿ ಕಾರುಗಳಿಗೆ ಬೆಂಕಿ ಇಟ್ಟಿದ್ದ ಪ್ರಕರಣದ ತನಿಖೆಯನ್ನ ಸಿಸಿಬಿ ಪೊಲೀಸರು ಕಂಪ್ಲೀಟ್ ಮಾಡಿದ್ದಾರೆ. ಬೆಂಕಿ ಹಚ್ಚಿದ ಕೇಸ್ಗೆ ಯಾರೂ ಸೂತ್ರಧಾರರಿಲ್ಲ ಅನ್ನೋದು ತನಿಖೆಯಲ್ಲಿ ಕನ್ಫರ್ಮ್ ಆಗಿದೆ. ಘಟನೆ ನಡೆದ ದಿನದಂದು ಈ ಕೃತ್ಯದ ಹಿಂದೆ ಯಾರೋ ಸೂತ್ರಧಾರರಿದ್ದಾರೆ ಅಂತ ಶಾಸಕ ಸತೀಶ್ ರೆಡ್ಡಿ ಆರೋಪ ಮಾಡಿದ್ರು. ಹೀಗಾಗಿ ಎಲ್ಲ ಆಂಗಲ್ನಲ್ಲೂ ತನಿಖೆ ನಡೆಸಿದ ಸಿಸಿಬಿ ಕೃತ್ಯದ ಹಿಂದೆ ಯಾರೂ ಇಲ್ಲ ಅಂತ ರಿಪೋರ್ಟ್ ರೆಡಿ ಮಾಡಿದೆ. ಈ ಮಧ್ಯೆ ಬೆಂಕಿ ಇಟ್ಟ ಪ್ರಕರಣದಲ್ಲಿ ಜೈಲು ಸೇರಿರೋ ಆರೋಪಿಗಳನ್ನ ಯಾರೊಬ್ಬರೂ ನೋಡೋದಕ್ಕೆ ಬಂದಿಲ್ಲ. ಜೈಲು ಸೇರಿ ತಿಂಗಳಾದರೂ ಕುಟುಂಬಸ್ಥರು ಬಂದು ನೋಡಿಲ್ಲ. ಜಾಮೀನಿಗೂ ಅರ್ಜಿ ಹಾಕಿಲ್ಲ. ಬೆಂಗಳೂರಿನ ಕಿಲ್ಲರ್ ರಸ್ತೆ ಗುಂಡಿಗಳ ವಿರುದ್ಧ ನ್ಯೂಸ್ 18 ಕನ್ನಡ ಹಮ್ಮಿಕೊಂಡಿರೋ ಅಭಿಯಾನಕ್ಕೆ ಬಿಗ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಇಷ್ಟು ದಿನ ಗುಂಡಿಮಯವಾಗಿದ್ದ ಕನಿಂಗ್ಹ್ಯಾಮ್ ಸಮೀಪದ ರಸ್ತೆ ಈಗ ಗುಂಡಿ ಮುಕ್ತವಾಗಿದೆ. ಕಳೆದೊಂದು ದಶಕದಲ್ಲಿ ಆಗದ ರಸ್ತೆ ಕಾಮಗಾರಿ ನ್ಯೂಸ್ 18 ಕನ್ನಡ ವರದಿ ಮಾಡಿದ ಬೆನ್ನಲ್ಲೇ ಆಗಿದೆ. ನಡು ರಸ್ತೆಯಲ್ಲೇ ಇದ್ದ 4 ಅಡಿ ಆಳದ ಗುಂಡಿಯನ್ನ ಬಿಬಿಎಂಪಿ ಅಧಿಕಾರಿಗಳು ಮುಚ್ಚಿದ್ದು ನ್ಯೂಸ್ 18 ಜನಪರ ಕಾಳಜಿಗೆ ಜನ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್ ಇದು. ನ್ಯೂಸ್ 18 ಒಂದು ದೊಡ್ಡ ಅಭಿಯಾನವನ್ನೇ ಹಮ್ಮಿಕೊಂಡಿದ್ದು ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಅಭಿಯಾನವನ್ನ ಮಾಡಿತ್ತು. ಅದಕ್ಕೆ ಜನರಿಂದ ಉತ್ತಮ ರೆಸ್ಪಾನ್ಸ್ ಕೂಡ ಸಿಗ್ತಾ ಇತ್ತು. ಬಿಬಿಎಂಪಿ ಅವರು ಕೂಡ ಇದಕ್ಕೆ ಸ್ಪಂದಿಸಿದ್ರು. ಬೆಂಗಳೂರಿನ ಕಿಲ್ಲರ್ ರಸ್ತೆ ಗುಂಡಿಗಳ ವಿರುದ್ಧ ನ್ಯೂಸ್ 18 ಕನ್ನಡ ಹಮ್ಮಿಕೊಂಡಿರುವಂತಹ ಅಭಿಯಾನಕ್ಕೆ ತುಂಬಾ ದೊಡ್ಡದಾಗಿ ರೆಸ್ಪಾನ್ಸ್ ಸಿಗ್ತಾ ಇತ್ತು. ಇಷ್ಟು ದಿನ ಗುಂಡಿಮಯವಾಗಿದ್ದಂತಹ ಕನಿಂಗ್ಹ್ಯಾಮ್ ಸಮೀಪದ ರಸ್ತೆ ಈಗ ಗುಂಡಿ ಮುಕ್ತವಾಗಿದೆ. ರಸ್ತೆಯಲ್ಲಿ ಇದ್ದಂತಹ ಗುಂಡಿಯನ್ನ ಮುಚ್ಚಲಾಗಿದೆ. ಕಳೆದೊಂದು ದಶಕದಲ್ಲಿ ಆಗದಂತಹ ರಸ್ತೆ ಕಾಮಗಾರಿ ಇದೀಗ ನ್ಯೂಸ್ 18 ಕನ್ನಡ ವರದಿ ಮಾಡಿದ ಬೆನ್ನಲ್ಲೇ ಆಗಿರುವಂತದ್ದು. ನಡು ರಸ್ತೆಯಲ್ಲೇ ಇದ್ದಂತಹ 4 ಅಡಿ ಆಳದ ಗುಂಡಿಯನ್ನ ಬಿಬಿಎಂಪಿ ಅಧಿಕಾರಿಗಳು ಮುಚ್ಚಿದ್ದು ನ್ಯೂಸ್ 18 ಜನಪರ ಕಾಳಜಿಗೆ ಜನ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಸರ್ಕಾರದ ವತಿಯಿಂದ ಉಚಿತ ಲ್ಯಾಪ್ಟಾಪ್ ನೀಡಲಾಗುತ್ತೆ. ಆದರೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪಟ್ಟಣದ ಸರ್ಕಾರಿ ITI ಕಾಲೇಜಿನಲ್ಲಿ ಲ್ಯಾಪ್ಟಾಪ್ ಕೊಡದೆ ಸತಾಯಿಸ್ತಾ ಇದ್ರು. ಲ್ಯಾಪ್ಟಾಪ್ ಹಾಗೂ ಟೂಲ್ ಕಿಟ್ ಬಂದು 7 ತಿಂಗಳಾಗಿದ್ರು ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿರಲಿಲ್ಲ. ಇದರ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಮಾಡ್ತಾ ಇದ್ದಂತೆ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿದೆ. 80 ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡಿದ್ದಾರೆ. ಇದು ಕೂಡ ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದೆ ಈಗ ಲ್ಯಾಪ್ಟಾಪ್. ಇಷ್ಟು ದಿನಗಳಿಂದಲೂ ಕೂಡ ಸತತ 7 ತಿಂಗಳಾಗಿದ್ರು ಕೂಡ ಲ್ಯಾಪ್ಟಾಪ್ ಇದ್ರು, ಟೂಲ್ ಕಿಟ್ ಇದ್ರು,
ಅಲ್ಲಿನ ಅಧಿಕಾರಿಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂತವರು ಕೊಟ್ಟಿರಲಿಲ್ಲ ವಿದ್ಯಾರ್ಥಿಗಳಿಗೆ. ಸೊ ಇದರಿಂದ ವಿದ್ಯಾರ್ಥಿಗಳ ಓದಿಗೆ ಸ್ವಲ್ಪ ತೊಂದರೆ ಆಗ್ತಾ ಇತ್ತು. ಅದರಲ್ಲೂ ಈಗ SC/ST ವಿದ್ಯಾರ್ಥಿಗಳಿಗೆ ಸರ್ಕಾರದ ವತಿಯಿಂದ ಉಚಿತ ಲ್ಯಾಪ್ಟಾಪ್ ಅನ್ನ ಕೊಡಲಾಗುತ್ತೆ. ಆದ್ರೆ ಇಲ್ಲಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪಟ್ಟಣದ ಸರ್ಕಾರಿ ITI ಕಾಲೇಜಿನಲ್ಲಿ ಲ್ಯಾಪ್ಟಾಪ್ ಅನ್ನ ಕೊಡದೆ ಅಲ್ಲಿನ ಅಧಿಕಾರಿಗಳು ಸತಾಯಿಸ್ತಾ ಇದ್ರು. ಲ್ಯಾಪ್ಟಾಪ್ ಹಾಗೂ ಟೂಲ್ ಕಿಟ್ ಬಂದು 7 ತಿಂಗಳಾಗಿದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಅದನ್ನ ವಿತರಣೆ ಮಾಡಿರಲಿಲ್ಲ. ಇದರ ಬಗ್ಗೆ News18 ಕನ್ನಡ ವರದಿ ಮಾಡ್ತಾ ಇದ್ದಂತೆ ಇದರಿಂದ ಎಚ್ಚೆತ್ತಂತಹ ಆಡಳಿತ ಮಂಡಳಿ 80 ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಅನ್ನ ನೀಡಿದ್ದಾರೆ. ಇದು News18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ತಾಲೂಕು ಕಚೇರಿ ಸಿಬ್ಬಂದಿ ಮಾಡಿದ ಎಡವಟ್ಟು ಬಡ ಕುಟುಂಬದ ಅನ್ನವನ್ನೇ ಕಿತ್ಕೊಂಡಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ನಿವಾಸಿ ಕುಮಾರ್ ಲೋಕೇಶ್ ಅನ್ನೋರು ತಮ್ಮ ಮಗನ ಸ್ಕಾಲರ್ಶಿಪ್ಗಾಗಿ ಆದಾಯ ಪತ್ರ ಮಾಡಿಸಲು ಕೊಟ್ಟಿದ್ರು. ಆದಾಯ ಪ್ರಮಾಣ ಪತ್ರದಲ್ಲಿ 20,000 ಅಂತ ನಮೂದಿಸುವ ಬದಲು 2 ಲಕ್ಷ ಆದಾಯವಿದೆ ಅಂತ ಪ್ರಿಂಟ್ ಮಾಡಿದ್ದಾರೆ. ಇದರಿಂದಾಗಿ ಆಹಾರ ಇಲಾಖೆ BPL ಕಾರ್ಡ್ ಅನ್ನೇ ರದ್ದುಗೊಳಿಸಿದೆ. ಇಷ್ಟೇ ಅಲ್ಲ, ಆಯುಷ್ಮಾನ್ ಕಾರ್ಡ್ ಕೂಡ ರದ್ದಾಗಿದ್ದು ತಾಲೂಕು ಕಚೇರಿ ಸಿಬ್ಬಂದಿ ಎಡವಟ್ಟಿನಿಂದ ಬಡ ಕುಟುಂಬ ಕಣ್ಣೀರು ಹಾಕ್ತಾ ಇದೆ. ಈ ಬಗ್ಗೆ ಆಹಾರ ಇಲಾಖೆ ಅಧಿಕಾರಿಗಳ ಬಳಿ ಹೇಳಿದ್ರೆ ಸಚಿವರ ಬಳಿ ಹೋಗಿ ಅಂತಿದ್ದಾರಂತೆ. ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ ರಾತ್ರಿ ಮಳೆರಾಯ ಅಬ್ಬರಿಸಿ ಬೋಬಿರಿದಿದ್ದಾನೆ. ಜಿಲ್ಲೆಯಲ್ಲಿ 75.5 mm ಮಳೆಯಾಗಿದ್ದು ಹುಣಸಗಿ ತಾಲೂಕಿನ ಬಲಶೆಟ್ಟಿಹಾಳದ ಕೆರೆ ತುಂಬಿ ಪರಿಣಾಮ ಗ್ರಾಮಕ್ಕೆ ನೀರು ನುಗ್ತಾ ಇದೆ. ಊರಿನ ಬಹುತೇಕ ಮನೆಗಳಿಗೆಲ್ಲ ನೀರು ನುಗ್ಗಿದ ಪರಿಣಾಮ ರಾತ್ರಿ ಇಡೀ ಜನ ಜಾಗರಣೆ ಮಾಡಿದ್ದಾರೆ. ಅತ್ತ ಅಮರಿಹಳ್ಳದ ಸೇತುವೆ ಜಲಾವೃತಗೊಂಡಿದ್ದು ಗೆದ್ದಲಮರಿ ಹಾಗೂ ಬಲಶೆಟ್ಟಿ ಗ್ರಾಮದ ಸಂಪರ್ಕ ಕಡಿತಗೊಂಡಿದೆ. ಬೆಂಗಳೂರಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ದ ಮಳೆರಾಯ ಇಂದು ಸಹ ಸುರಿಯುವ ಮುನ್ಸೂಚನೆ ಇದೆ. ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದ್ದು ಇಂದು ಸಹ ಧಾರಾಕಾರ ಮಳೆಯಾಗಲಿದೆ ಅಂತ ಎಚ್ಚರಿಕೆ ನೀಡಿದೆ. ಒಂದು ವೇಳೆ ಭಾರೀ ಮಳೆಯಾದಲ್ಲಿ ತಗ್ಗು ಪ್ರದೇಶಕ್ಕೆ ನೀರು ನುಗ್ಗುವ ಆತಂಕ ಎದುರಾಗಿದೆ. RR ನಗರದ ಪ್ರಮೋದ್ ಲೇಔಟ್, ಹೊಸಕೆರೆಹಳ್ಳಿ, ಹೊರಮಾವಿನ ಸಾಯಿ ಲೇಔಟ್, HBR ಲೇಔಟ್, ಶಾಂತಿನಗರ ಸೇರಿದಂತೆ ಹಲವು ಭಾಗಗಳಲ್ಲಿ ಕೆರೆಯಂತಾಗುವ ಆತಂಕ ಸೃಷ್ಟಿಯಾಗಿದೆ. ಇಂದು ಸಹ ಬೆಂಗಳೂರಲ್ಲಿ ಭಾರೀ ಮಳೆ ಆಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದೆ ಹವಾಮಾನ ಇಲಾಖೆ. ಯಾವ್ಯಾವ ಏರಿಯಾಗಳಲ್ಲಿ ಮಳೆ ಆಗಲಿದೆ, ಯಾವೆಲ್ಲ ಏರಿಯಾಗಳಲ್ಲಿ ಕೆರೆಯಂತಾಗುತ್ತೆ ರಸ್ತೆಗಳು ಅನ್ನುವಂತಹ ಮುನ್ಸೂಚನೆಯನ್ನ ಈಗಾಗಲೇ ಕೊಟ್ಟಂತಾಗಿದೆ. ನಿನ್ನೆಯೂ ಸಹ ಧಾರಾಕಾರ ಮಳೆಯಾಗಿತ್ತು ಬೆಂಗಳೂರಿನಲ್ಲಿ. ಸೊ ಇಲ್ಲಿ ಬೆಂಗಳೂರಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬರಿದಿದ್ದ. ಸೊ ಇಂದೂ ಕೂಡ ಮಳೆ ಸುರಿಯುವಂತಹ ಮುನ್ಸೂಚನೆ ಇದೆ. ಹವಾಮಾನ ಇಲಾಖೆ ಈಗಾಗಲೇ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದು ಇಂದು ಸಹ ಧಾರಾಕಾರ ಮಳೆ ಆಗಲಿದೆ ಅಂತ ಮುನ್ನೆಚ್ಚರಿಕೆಯನ್ನ ಕೊಟ್ಟಿದೆ. ಒಂದು ವೇಳೆ ಭಾರಿ ಮಳೆ ಆದಲ್ಲಿ ತಗ್ಗು ಪ್ರದೇಶಕ್ಕೆ ನೀರು ನುಗ್ಗುವಂತಹ ಆತಂಕ ಕೂಡ ಎದುರಾಗಿರುವಂತದ್ದು. ಇನ್ನು ಯಾವ್ಯಾವ ಏರಿಯಾಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ ಅನ್ನುವಂತಹ ಮುನ್ಸೂಚನೆಯನ್ನ ಕೂಡ ಕೊಡಲಾಗಿದೆ. RR ನಗರದ ಪ್ರಮೋದ್ ಲೇಔಟ್ ಇರಬಹುದು, ಹೊಸಕೆರೆಹಳ್ಳಿ, ಹೊರಮಾವಿನ ಸಾಯಿ ಲೇಔಟ್, HBR ಲೇಔಟ್, ಶಾಂತಿನಗರ ಸೇರಿದಂತೆ ಹಲವು ಭಾಗಗಳಲ್ಲಿ ಕೆರೆಯಂತಾಗುವಂತಹ ಆತಂಕ ಸೃಷ್ಟಿಯಾಗಿದೆ. ವಿವಾಹಿತನೊಂದಿಗೆ ರಿಜಿಸ್ಟರ್ ಮ್ಯಾರೇಜ್ ಆದ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಹಶೀಲ್ದಾರ್ ಗೀತಾಗೆ ಜಿಲ್ಲಾಧಿಕಾರಿ ನೋಟಿಸ್ ನೀಡಿದ್ದಾರೆ. ಗ್ರಾಮ ಲೆಕ್ಕಿಗ ಶ್ರೀನಿಧಿ ಅನ್ನೋರೊಂದಿಗೆ ತಹಶೀಲ್ದಾರ್ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರು. ಆದರೆ ಗ್ರಾಮ ಲೆಕ್ಕಿಗ ಶ್ರೀನಿಧಿಗೆ ಈ ಮೊದಲೇ ಮದುವೆ ಆಗಿತ್ತಂತೆ. ಪತ್ನಿಯಿಂದ ದೂರವಾಗಿದ್ದ ಈತ ವಿಚ್ಛೇದನ ಪಡೆಯದೇ ತಹಶೀಲ್ದಾರ್ ಕೈ ಹಿಡಿದಿದ್ದಾನೆ. ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ಶ್ರೀನಿಧಿ ಪತ್ನಿ ದೂರು ನೀಡಿದ್ದಾರೆ. 7 ದಿನದ ಒಳಗೆ ಉತ್ತರ ನೀಡುವಂತೆ ತಹಶೀಲ್ದಾರ್ ಗೀತಾಗೆ ಜಿಲ್ಲಾಧಿಕಾರಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡೋಣ. ಆಯಸ್ಸು ಗಟ್ಟಿ ಇದ್ರೆ ಸಾವನ್ನು ಗೆಲ್ಲಬಹುದು ಅನ್ನೋದಕ್ಕೆ ಈ ದೃಶ್ಯವೇ ಬೆಸ್ಟ್ ಎಕ್ಸಾಂಪಲ್. ಮೈ ಮೇಲೆ ಕಾರು ಹೊಡೆದರೂ ಬಾಲಕನೊಬ್ಬ ಬದುಕುಳಿದಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಇರಾ ಸೈಟ್ ಎಂಬಲ್ಲಿ ಅಚ್ಚರಿಯ ಘಟನೆ ಸಂಭವಿಸಿದೆ. 12 ವರ್ಷದ ಬಾಲಕ ಮನೋಜ್ ರಸ್ತೆ ದಾಟಲು ಓಡಿ ಬಂದಾಗ
ಕಾರು ಏಕಾಏಕಿ ಡಿಕ್ಕಿ ಹೊಡೆದಿದೆ. ಬಾಲಕನ ಮೇಲೆಯೇ ಕಾರು ಹರಿದು ಹೋದ್ರೂ ಪವಾಡ ಸದೃಶ್ಯವೆಂಬಂತೆ ಬದುಕುಳಿದಿದ್ದಾನೆ. ಈ ಎಲ್ಲ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಮೈ ಜುಮ್ ಎನಿಸುವಂತಿದೆ. ನಿಜಕ್ಕೂ ಈ ಯುವಕ ಸಾವನ್ನೇ ಗೆದ್ದ ಬಾಲಕ. ಯಾಕಂದ್ರೆ ಕಾರು ಡಿಕ್ಕಿ ಹೊಡೆದಿದ್ರು ಕೂಡ ಯಾವುದೇ ಅನಾಹುತ ಆಗದೆ ಬದುಕುಳಿಕೊಂಡಿದ್ದಾನೆ. ಈ ಒಂದು ಘಟನೆ ನಡೆದಿರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಇರಾ ಸೈಟ್ ಎಂಬಲ್ಲಿ ಈ ಅಚ್ಚರಿಯ ಘಟನೆ ನಡೆದಿರೋದು. 12 ವರ್ಷದ ಬಾಲಕ ಮನೋಜ್ ರಸ್ತೆ ದಾಟಲು ಹೋಗಿದ್ದಾನೆ. ಈ ಸಂದರ್ಭದಲ್ಲಿ ಕಾರು ಏಕಾಏಕಿ ಡಿಕ್ಕಿ ಹೊಡೆದಿದೆ. ಬಾಲಕನ ಮೇಲೆಯೇ ಕಾರು ಹರಿದಿದ್ರೂ ಕೂಡ ಪವಾಡ ಸದೃಶ್ಯವೆಂಬಂತೆ ಆ ಯುವಕ ಬದುಕುಳಿದಿದ್ದಾನೆ. ಹಾವೇರಿ ನಗರದಲ್ಲಿರೋ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ದೊಡ್ಡ ಅನಾಹುತವೊಂದು ತಪ್ಪಿದೆ. ಆಸ್ಪತ್ರೆಗೆ ವಿದ್ಯುತ್ ಸರಬರಾಜು ಮಾಡೋ ಮೇನ್ ಬೋರ್ಡ್ನಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡಿದೆ. ಹೊಗೆಯೆಲ್ಲ ಇಡೀ ಆಸ್ಪತ್ರೆಯನ್ನ ಆವರಿಸ್ತಾ ಇದ್ದಂತೆ ಆಸ್ಪತ್ರೆಯಲ್ಲಿದ್ದವರು ಕಂಗಾಲಾಗಿದ್ದಾರೆ. ಹಸುಗೂಸುಗಳನ್ನ ಎತ್ಕೊಂಡೇ ಬಾಣಂತಿಯರು ಹಾಗೂ ಸಂಬಂಧಿಕರು ಆಸ್ಪತ್ರೆಯಿಂದ ಹೊರಗೆ ಓಡಿ ತಮ್ಮ ಜೀವವನ್ನ ಉಳಿಸಿಕೊಂಡಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಬೆಂಗಳೂರಿನ ಬಸ್ ಲೇನ್ನಲ್ಲಿ ಸಂಚರಿಸುವ ಸವಾರರು ಇನ್ಮುಂದೆ ಸ್ವಲ್ಪ ಹುಷಾರಾಗಿರಿ. ಅಪ್ಪಿ ತಪ್ಪಿ ಬಸ್ ಸೈಕಲ್ ಲೇನ್ನಲ್ಲಿ ಹೋಗಿದ್ದೆ ಆದರೆ ದಂಡ ಬೀಳೋದು ಖಾಯಂ. ಯಾಕಂದ್ರೆ ಬಸ್ಗಳ ಸಂಚಾರಕ್ಕೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲೆಂದೇ ಸಿಸಿಟಿವಿ ಅಳವಡಿಕೆ ಮಾಡಲಾಗಿದೆ. ಒಂದು ವೇಳೆ ಬಸ್ ಲೇನ್ನಲ್ಲಿ ಬೈಕ್, ಕಾರು, ಆಟೋ ಸಂಚರಿಸಿದ್ದೇ ಆದರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳಲಿದೆ. ಈ ಸಂಬಂಧ ಈಗಾಗಲೇ ಸರ್ಕಾರ ಸಭೆ ನಡೆಸಿದೆ. ಬೆಂಗಳೂರಿನ ಕೋರಮಂಗಲ, ಮಾರತಹಳ್ಳಿ, ಸಿಲ್ಕ್ ಬೋರ್ಡ್, ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಸಪರೇಟ್ ಟ್ರ್ಯಾಕ್ ಇರಲಿದೆ. ಗಣೇಶ ಮೂರ್ತಿ ವಿಸರ್ಜನೆ ವೇಳೆ ಅದ್ಧೂರಿ ಮೆರವಣಿಗೆ ಮಾಡುವಂತಿಲ್ಲ ಅಂತ ಸರ್ಕಾರ ಎಷ್ಟೇ ಸೂಚನೆ ನೀಡಿದ್ರೂ ಜನ ಮಾತ್ರ ಕ್ಯಾರೆ ಅಂತಿಲ್ಲ. ಕೊಪ್ಪಳದಲ್ಲಿ ನಿನ್ನೆ ನಡೆದ ಗಣೇಶ ವಿಸರ್ಜನೆ ವೇಳೆ ಕೊರೋನಾ ನಿಯಮಗಳು ಲೆಕ್ಕಕ್ಕಿರಲಿಲ್ಲ. ಡಿಜೆ ಅಬ್ಬರದ ಮಧ್ಯೆ ನೂರಾರು ಮಂದಿ ಕುಣಿದು ಕುಪ್ಪಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಲಾಡ್ಜ್ ಒಂದರಲ್ಲಿ ಅನ್ಯ ಕೋಮಿನ ಪುರುಷರೊಂದಿಗೆ ಮಹಿಳೆ ಇದ್ದಾಳೆ ಅನ್ನೋ ಕಾರಣಕ್ಕೆ ಹಿಂದೂ ಜಾಗರಣಾ ವೇದಿಕೆ ಕಾರ್ಯಕರ್ತರು ಲಾಡ್ಜ್ ಮೇಲೆ ದಾಳಿ ಮಾಡಿದ್ದಾರೆ. ಈ ಸಂಬಂಧ ಬೆಂಗಳೂರು ಮೂಲದ ಮಹಿಳೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ವಿರುದ್ಧ ದೂರು ದಾಖಲಿಸಿದ್ದಾರೆ. ಯಾವುದೋ ಕೆಲಸದ ನಿಮಿತ್ತ ರಾಜೇಶ್ವರಿ ಅನ್ನೋರು ಬೆಂಗಳೂರಿನಿಂದ ಪುತ್ತೂರಿಗೆ ಬಂದಿದ್ರಂತೆ. ಈ ವೇಳೆ ಹಿಂದೂ ಸಂಘಟನೆ ಕಾರ್ಯಕರ್ತರು ದೌರ್ಜನ್ಯ ಎಸಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದೂರು ದಾಖಲಿಸಿಕೊಂಡಿರೋ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ. ಇನ್ನುಳಿದ ಸುದ್ದಿಗಳನ್ನ ನೋಡೋಣ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ. ಲಾಡ್ಜ್ ಒಳಗೆ ಸುರಂಗ ಮಾರ್ಗ ಮಾಡಿ ಹೈಟೆಕ್ ವೇಶ್ಯಾವಾಟಿಕೆ ನಡೆಸ್ತಾ ಇದ್ದ ಅಡ್ಡೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ತುಮಕೂರಿನ ರಿಂಗ್ ರಸ್ತೆಯ ಲಾಡ್ಜ್ ಒಂದರಲ್ಲಿ ಸುರಂಗ ಕೊರೆದು ವೇಶ್ಯಾವಾಟಿಕೆ ನಡೆಸಲಾಗ್ತಾ ಇತ್ತು. ಈ ಬಗ್ಗೆ ಮಾಹಿತಿ ಕಲೆ ಹಾಕಿದ ಮೈಸೂರಿನ ಒಡನಾಡಿ ಸಂಸ್ಥೆ ಪೊಲೀಸರ ನೇತೃತ್ವದಲ್ಲಿ ದಾಳಿ ಮಾಡಿದೆ. ಸುರಂಗದಲ್ಲಿ ಅಡಗಿಕೊಂಡಿದ್ದ 3 ಸೇರಿದಂತೆ ಒಟ್ಟು 5ರನ್ನ ಬಂಧಿಸಲಾಗಿದ್ದು ಲಾಡ್ಜ್ ವಶಕ್ಕೆ ಪಡೆದಿದ್ದಾರೆ. ಈ ಕಡೆ ಬಾಮ್ಮ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕುಂಚಾವರಂ ಗ್ರಾಮದಲ್ಲಿ ದನದ ಕೊಟ್ಟಿಗೆಗೆ ಕಿಡಿಗೇಡಿಗಳು ಬೆಂಕಿ ಇಟ್ಟಿದ್ದಾರೆ. ರಾತ್ರಿ ಹೊತ್ತಲ್ಲಿ ಮನೆಯವರೆಲ್ಲ ಮಲಗಿದ್ದ ಹೊತ್ತಲ್ಲಿ ಬೆಂಕಿ ಹಚ್ಚಿದ್ದಾರೆ ಅಂತ ಆರೋಪಿಸಲಾಗ್ತಾ ಇದೆ. 20 ಹಸುಗಳು ಹಾಗೂ 4 ಕರುಗಳು ಬೆಂಕಿಯಲ್ಲಿ ಬೆಂದ ಪರಿಣಾಮ ಗಂಭೀರವಾಗಿ ಗಾಯಗೊಂಡಿವೆ. ಸ್ಥಳೀಯರ ಸಹಾಯದಿಂದ ಬೆಂಕಿ ನಂದಿಸಲಾಗಿದೆ.
ಐಡಿಗಾಗಿ ರಾಯಚೂರಿನ ಡಿಸಿ ಕಚೇರಿ ಎದುರು ಮಹಿಳೆಯೊಬ್ಬರು ಮೈ ಮೇಲೆ ಚರಂಡಿ ನೀರು ಸುರ್ಕೊಂಡು ಪ್ರತಿಭಟನೆ ನಡೆಸಿದ್ದಾರೆ. ವೋಟರ್ ಐಡಿಗಾಗಿ ಎಷ್ಟೇ ಅಲೆದ್ರೂ ಇನ್ನೂ ಸಿಕ್ಕಿಲ್ಲ. ಎಷ್ಟು ಬಾರಿ ಮನವಿ ಮಾಡಿದ್ರೂ ಸಿಬ್ಬಂದಿ ಕ್ಯಾರೆ ಅಂತಿಲ್ಲ ಅಂತ ಪೊಲೀಸರ ಮುಂದೆಯೇ ಚರಂಡಿ ನೀರು ಸುರ್ಕೊಂಡು ಪ್ರತಿಭಟನೆ ನಡೆಸಿದ್ದಾರೆ. हमारा अधिकार हमारा संभाल हमने बोला ना हमारे न्याय के लिए हमारे हक के लिए डालते सब मिलको बोले तो नहीं करना। ವಿಶ್ವವಿಖ್ಯಾತ ಮೈಸೂರು ದಸರಾ ಸಂಭ್ರಮ ಕಳೆಗಟ್ಟುತ್ತಿದೆ. ದಸರಾ ಗಜಪಡೆಗೆ ನಿನ್ನೆಯಿಂದ ತಾಲೀಮು ಶುರುವಾಗಿದ್ದು ಇಂದು ಅರಮನೆ ಆವರಣದಲ್ಲಿ ಫಿರಂಗಿ ರಿಹರ್ಸಲ್ ನಡೆಯಿತು. ಸಿಎಆರ್ನ 15ಕ್ಕೂ ಹೆಚ್ಚು ಸಿಬ್ಬಂದಿ ರಿಹರ್ಸಲ್ನಲ್ಲಿ ಭಾಗಿಯಾಗಿದ್ದರು. 7 ಫಿರಂಗಿ ಗಾಡಿಗಳ ಮೂಲಕ 2 ಸುತ್ತಿನ ಒಟ್ಟು 14 ಕುಶಾಲತೋಪು ಸಿಡಿಸುವ ತಾಲೀಮು ನಡೆಯಿತು. ಜಂಬೂ ಸವಾರಿ ವೇಳೆ ರಾಷ್ಟ್ರಗೀತೆ ನುಡಿಸುವ ಸಮಯದಲ್ಲಿ 21 ಕುಶಾಲತೋಪು ಸಿಡಿಸಲಾಗುತ್ತೆ. ಅಫ್ಘಾನಿಸ್ತಾನದಲ್ಲಿ ಐಪಿಎಲ್ ಪ್ರಸಾರವನ್ನ ತಾಲಿಬಾನಿಗಳು ಬ್ಯಾನ್ ಮಾಡಿದ್ದಾರೆ. ಇದಕ್ಕೆ ತಾಲಿಬಾನಿಗಳು ಕೊಟ್ಟಿರೋ ಕಾರಣ ಕೇಳಿದ್ರೆ ಎಂತವರು ಶಾಕ್ ಆಗ್ತಾರೆ. ಐಪಿಎಲ್ ಪಂದ್ಯ ಇಸ್ಲಾಂ ವಿರೋಧಿಯಾಗಿದೆ. ಯಾಕಂದ್ರೆ ತುಂಡುಡುಗೆಯಲ್ಲಿ ಮಹಿಳೆಯರು ಡಾನ್ಸ್ ಮಾಡ್ತಾರೆ. ಇದು ಇಸ್ಲಾಂ ಕಾನೂನಿಗೆ ವಿರುದ್ಧ. ಹೀಗಾಗಿಯೇ ಅಫ್ಘಾನಿಸ್ತಾನದಲ್ಲಿ ಐಪಿಎಲ್ ಪ್ರಸಾರ ಬ್ಯಾನ್ ಮಾಡಿದ್ದೇವೆ ಅಂತ ಇಬ್ರಾಹಿಂ ಟ್ವೀಟ್ ಮೂಲಕ ಸ್ಪಷ್ಟನೆ ಕೊಟ್ಟಿದ್ದಾರೆ. ತಾಲಿಬಾನಿಗಳ ಈ ನಿರ್ಧಾರದಿಂದ ಅಫ್ಘಾನ್ ಕ್ರಿಕೆಟ್ ಪ್ರೇಮಿಗಳಿಗೆ ನಿರಾಸೆಯಾಗಿದೆ. ಇವಿಷ್ಟು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ವೀಕ್ಷಕರೇ, ನಾನು ಸ್ಟುಡಿಯೋಯಿಂದ ಹೊರಗೆ ಹೋಗ್ತಾ ಇದ್ದೀನಿ. ನನ್ನ ಮಾಸ್ಕ್ ಅನ್ನು ಹಾಕೊಳ್ತಾ ಇದ್ದೀನಿ. ಆಗಾಗ ಕೈಗಳನ್ನು ಸ್ಯಾನಿಟೈಸ್ ಮಾಡ್ಕೊತೀನಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ತೀನಿ. ಸರ್ಕಾರದ ಎಲ್ಲ ಗೈಡ್ಲೈನ್ಸ್ ತಪ್ಪದೆ ಫಾಲೋ ಮಾಡ್ತೀನಿ. ನೀವು ಕೂಡ ತಪ್ಪದೆ ಫಾಲೋ ಮಾಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಹೇರ್ ಸಫಾ